ಹಾಯ್ ಎಲ್ಲರಿಗೂ ನಮಸ್ಕಾರಗಳು. ನಾನು ವಿಡಿಯೋ ಬಿಟ್ಟಿದ್ದಾಯಿತು, ನೀವು ವಿಡಿಯೋ ಕ್ಲಿಕ್ ಮಾಡಿದ್ದಾಯಿತು. ಇನ್ನೆಂತ ತಡ, ಲೆಟ್ಸ್ ಸ್ಟಾರ್ಟ್. ಇವತ್ತಿನ ವಿಷಯ ಸಕ್ಸಸ್ ಈಸ್ ವೆರಿ ಪ್ರೀಷಿಯಸ್ ಮೂಮೆಂಟ್ ಇನ್ ಅವರ್ ಲೈಫ್. ಈಗ ನಾವು ನಂಬರ್ಸ್ನ ಆ್ಯಡ್ ಮಾಡಿದರೆ ಕೊನೆಗೆ ಆನ್ಸರ್ ಹೇಗೆ ಸಿಗುತ್ತೋ ಇದೇ ರೀತಿ ಈ ಸಕ್ಸಸ್ ಹಾರ್ಡ್ ವರ್ಕ್ನ ಎಲ್ಲ ಸಮ್ ಮಾಡಿದ್ರೇ ಸಿಗೋದು. ಯಾರು ಜೀವನದಲ್ಲಿ ಸಕ್ಸಸ್ ಆಗಿರುತ್ತಾರೋ ಅವರೆಲ್ಲ ಒಂದು ಬಾರಿ ಆದರೂ ಸೋತೇ ಇರುತ್ತಾರೆ. ಸಕ್ಸಸ್ ಆದ ಜನ ಸೋತಾಗ ಅದನ್ನು ಸೋಲು ಎಂದುಕೊಳ್ಳುವುದಿಲ್ಲ, ಅದು ಅವರ ಜೀವನದ ಒಂದು ಪಾಠ ಎಂದುಕೊಳ್ಳುತ್ತಾರೆ. ಈಗ ನಾವು ನಡಿಬೇಕಂದ್ರೆ ದಾರಿನೇ ಬಿಟ್ಟು ಬೇರೆಯವರ ಮುಖ ನೋಡಿಕೊಂಡು ನಡೆದರೆ ಮುಂದೆ ಹಳ್ಳ ಇದೆಯೋ ಮುಳ್ಳು ಇದೆಯೋ ಗೊತ್ತಾಗೋದೇ ಇಲ್ಲ, ಬಿದ್ದೇ ಬಿಡ್ತೀವಿ ಅಥವಾ ರಕ್ತ ಸುರಿಸ್ತೀವಿ. ಇದೇ ರೀತಿ ನಮ್ಮ ಜೀವನದಲ್ಲಿ ಸಕ್ಸಸ್ ಆಗಬೇಕು ಅಂದರೆ ನಮ್ಮ ದಾರಿನ ಅಷ್ಟೇ ನಾವು ನೋಡಿಕೊಂಡು ಮುಂದೆ ಸಾಗಬೇಕು. ನಮ್ಮ ದಾರಿನ ಮಾತ್ರ ನೋಡಿಕೊಂಡು ಗೆಲ್ಲಬೇಕೇ ಹೊರತು ಬೇರೆಯವರ ದಾರಿಯನ್ನು ನೋಡಬಾರದು. ಯಾವಾಗಲೂ ಅಲರ್ಟ್ ಆಗಿರಬೇಕು. ನಿಮ್ಮ ಸಕ್ಸಸ್ಗೆ ಬೇರೆ ಯಾರು ಕೇರ್ ಮಾಡೋದಿಲ್ಲ, ಸಪೋರ್ಟ್ ಮಾತ್ರ ಮಾಡೋದಕ್ಕೆ ಆಗೋದು. ನಿಮ್ಮ ಕನಸನ್ನು ಗುರಿಯನ್ನು ನೀವೇ ಮಾತ್ರ ಮುಟ್ಟೋದಕ್ಕಾಗೋದು. ನೀವು ಯಾವತ್ತೂ ಸೋಲನ್ನು ಒಪ್ಪಿಕೊಳ್ಳಬಾರದು. ನಿಮ್ಮ ಫೋಕಸ್ ಯಾವಾಗಲೂ ಶಾರ್ಪ್ ಆಗಿರಬೇಕು. ಈ 3 ಅಭ್ಯಾಸಗಳನ್ನು ಈಗಲೇ ಬಿಡಬೇಕು. ಮೊದಲನೇದು ಲೇಟಾಗಿ ಎದ್ದೇಳೋದನ್ನು ಬಿಡಬೇಕು. 2ನೇದು ಎಕ್ಸಸೈಸ್ನ ಮಾಡದೇ ಇರೋದು ಬಿಡಬೇಕು. 3ನೇದು ಜಾಸ್ತಿ ಫೋನ್ TV ನೋಡೋದು. 4ನೇದು ಜಾಸ್ತಿ ಜಂಕ್ ಫುಡ್ಸ್ ತಿನ್ನೋದು ಬಿಡಬೇಕು. ನಿಮ್ಮ ಗುರಿ ನೀವೇ ನೋಡ್ಕೊಳ್ಬೇಕು. ಈಗಾಗಲೇ ಆಗಿರೋದನ್ನು ಮರೆತುಬಿಡಿ, ಯಾಕೆಂದರೆ ಅದು ಮತ್ತೆ ಬದಲಾಗೋದಿಲ್ಲ. ಓದಬೇಕಾದರೆ ಇದನ್ನು ಅಂದ್ಕೊಂಡು ಶುರು ಮಾಡಿ, ಏನೆಂದರೆ ಈಗ ಇಲ್ಲ ಯಾವತ್ತೂ ಇಲ್ಲ, ನೌ ಆರ್ ನೆವರ್. ನಿಮಗೆ ಸಕ್ಸಸ್ ಬೇಕು ಅಂದರೆ ಪೇಷನ್ಸ್ನ ಬೆಳೆಸ್ಕೊಳ್ಬೇಕು. ನಿಮ್ಮಲ್ಲಿ ಉತ್ಸಾಹ ಬೆಳಿಬೇಕು. ನಿಮ್ಮ ತಲೆಯಲ್ಲಿ ಯಾವುದಾದರೂ ಪ್ರಶ್ನೆ ಇದ್ದರೆ ಅದಕ್ಕೆ ಉತ್ತರ ಸಿಗೋ ತನಕ ಬಿಡಬೇಡಿ, ಉತ್ಸಾಹನ ಬಿಡಬೇಡಿ. ನೀವು ಏನಾದರೂ ಕೆಲಸ ಶುರು ಮಾಡಿದರೆ ಅದು ನಿಮ್ಮ ಮನೆಯವರಿಗೆ ಇಷ್ಟ ಇಲ್ಲ ಅಂದರೆ ಆ ಓದೋ ಕೆಲಸ ಬಿಟ್ಟು ಕೊಡದೆ, ಆ ಓದೋದನ್ನು ಯಾರಿಗೂ ಹೇಳದೆ ಆ ಓದೋದ್ರಲ್ಲಿ ವಿಜೇತ ತಂದುಕೊಂಡಾಗ ಮನೆಯವರಿಗೆ ಆಗ ತಿಳಿಸಿ. ಆವಾಗ ನಿಮ್ಮ ಮನೆಯವರು ಸಹ ಆ ಓದೋದಕ್ಕೆ ಸಹಕಾರ ಕೊಡ್ತಾರೆ. ಸುಮ್ಮನೆ ಅಂತೂ ಕೂರಬೇಡಿ, ಆದರೆ ನೀವು ಕೋಪದ ಕೈಯಲ್ಲಿ ಬುದ್ಧಿ ಕೊಡಲೇಬೇಡಿ. ಅದರಿಂದ ತಗೊಳ್ಳೋ ನಿರ್ಧಾರ, ಮಾಡೋ ಕೆಲಸ ಸರಿಯಾಗಿ ಇರೋದಿಲ್ಲ. ನಿಮ್ಮ ಮುಂದಿನ ಸಕ್ಸಸ್ ಈಗಿನ ದಿನಗಳಲ್ಲಿ ಅಡಗಿರುತ್ತದೆ. ನೀವು ಏನಾದರೂ ಜವಾಬ್ದಾರಿ ತಗೊಂಡರೆ ಅದನ್ನು ಮುಗಿಸೋ ತನಕ ಸುಮ್ಮನಿರಬೇಡಿ. ಎಷ್ಟು ಕಷ್ಟ ಆಗುತ್ತೋ, ಎಷ್ಟು ಕಷ್ಟ ಇದೆಯೋ ಅಂತ ಯೋಚಿಸಬೇಡಿ, ಅದನ್ನು ಹೇಗೆ ಸಂಭಾಳಿಸಬೇಕು ಅನ್ನೋದನ್ನು ಯೋಚಿಸಿ. ಬದಲಾಯಿಸಿದರೆ ನಿಮ್ಮ ದಿನಗಳು ಬದಲಾಗುತ್ತವೆ. ಕಷ್ಟ ಅನ್ನೋ ಪದನ ದೂರ ಇಟ್ಬಿಡಿ, ಅದಕ್ಕೆ ಬೇಕಾಗಿರೋ ಧೈರ್ಯ ನಿಮ್ಮಲ್ಲಿ ಮೂಡಿಸ್ಕೊಳ್ಳಿ. ನಮಗೆ ಆಗುತ್ತೆ ಅನ್ನೋ ನಂಬಿಕೆ ಇಟ್ಕೊಳ್ಳಿ. ಬರೀ ಮಾಡ್ತೀನಿ ಅಂತ ಮಾತಲ್ಲಿ ಹೇಳಬೇಡಿ, ಅದನ್ನು ಮಾಡಿ ತೋರಿಸಿ. ಅದನ್ನು ಮಾಡಿ ತೋರಿಸಿದಾಗ ಆ ಮಾತು ಯಾವ ಲೆಕ್ಕನೂ ಇಲ್ಲ. ಸಕ್ಸಸ್ಗೆ ಯಾವ ವಯಸ್ಸು ಲೆಕ್ಕ ಇಲ್ಲ. ನಾವು ಹುಟ್ಟಿ 3 ವರ್ಷಕ್ಕೂ ಸಾಧನೆ ಮಾಡಬಹುದು. ಇದಕ್ಕೆ ಯಾರು ಯಾವ ವಯಸ್ಸು ಅನ್ನೋದು ಬೇಕಾಗಿಲ್ಲ. ಕೇವಲ ನಿಮ್ಮ ಹಾರ್ಡ್ ವರ್ಕ್, ಪೇಷನ್ಸ್, ದೃಢತೆ, ಧೈರ್ಯ, ಫೋಕಸ್, ಆನೆಸ್ಟ್ ನಂಬಿಕೆ ಇಷ್ಟು ನಿಮ್ಮಲ್ಲಿ ಇರಬೇಕು. ಒಂದು ದಿನ ನೀನು ಜೀವನದಲ್ಲಿ ಸಕ್ಸಸ್ ಆದಾಗ ಎಲ್ಲರೂ ನಿನ್ನನ್ನೇ ನೋಡುತ್ತಾರೆ. ಅಪ್ಪ ಅಮ್ಮನಿಗೆ ಹೆಮ್ಮೆ ಆಗುತ್ತೆ. ಆಗ ನೀನು ಸಂತೋಷ ಪಡುವಷ್ಟು ಯಾರೂ ಪಡೋದಿಲ್ಲ. ಆವಾಗ ನಿನ್ನನ್ನು ಈ ಸ್ಥಾನಕ್ಕೆ ತಂದಿರುವವರು ಎಂದರೆ ನಿಮ್ಮ ಗುರುವನ್ನು ಯಾವತ್ತೂ ಮರಿಬೇಡಿ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಿದ್ದೇನೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಇಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಅಂತೂ ಮಾಡ್ತೀರಾ ಅನ್ಕೊತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ತೆಗಳು.